ನರಸಿಂಹಸ್ವಾಮಿ ದೇವಸ್ಥಾನದ ಇವತ್ತು 4ನೇ ವರ್ಷದ ರಥೋತ್ಸವನ ರಥಸಪ್ತಮಿ ದಿನದಂದು ಆರಿಸಬೇಕು ಅಂತ ನಮ್ಮ ಗ್ರಾಮದವರು ಹಾಗೂ ಅಕ್ಕಪಕ್ಕದ ಗ್ರಾಮದವರೆಲ್ಲ ಸೇರಿ ಒಂದು ನಿರ್ಣಯವನ್ನು ಮಾಡಿ ಇವತ್ತು 10:40ಕ್ಕೆ ರಥದ ಮೇಲೆ ನಮ್ಮ ಕಂಬದ ನರಸಿಂಹಸ್ವಾಮಿಯ ಭೂದೇವಿ ಶ್ರೀದೇವಿ ಶ್ರೀಮನ್ನಾರಾಯಣನ ಅಲಂಕಾರ ಮಾಡಿ ನಮ್ಮ ರಾಜಬೀದಿಯಾದಂಥ ರಥಬೀದಿಯಲ್ಲಿ ಮೆರವಣಿಗೆ ಹೋಗ್ತಾ ಇದೆ. ಇವತ್ತು ಹಲವಾರು ಭಕ್ತರು ನಮ್ಮ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದು ಅವರ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿಕೊಂಡು ಆ ಭಗವಂತನ ಆಶೀರ್ವಾದವನ್ನು ಪಡಲಿಕ್ಕೆ ನಮ್ಮ ಭಕ್ತ ಮಹಾಶಯರು ಬಂದಿದ್ದಾರೆ. ಅವರೆಲ್ಲರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಇವತ್ತು 4ನೇ ವರ್ಷದ ಈ ಒಂದು ಬ್ರಹ್ಮ ರಥೋತ್ಸವ ಎಲ್ಲ ಮಹನೀಯರು ಪಾಲ್ಗೊಂಡಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇವತ್ತು ಏನು ಬಂದಂಥ ಎಲ್ಲ ಭಕ್ತ ಮಹಾಶಯರಿಗೆ ಅನ್ನದಾಸೋಹನ ಕಾರ್ಯಕ್ರಮವನ್ನು ನಾವು ನಮ್ಮ ಸಮಿತಿ ವತಿಯಿಂದ ಹಾಗೂ ನಮ್ಮ ಮುಜರಾಯಿ ಇಲಾಖೆ ವತಿಯಿಂದ ನಾವು ಹಮ್ಮಿಕೊಂಡಿದ್ದು ಇವತ್ತು ಹಲವಾರು ಭಕ್ತರು ಇವತ್ತು ಪಾನಕ ಮಜ್ಜಿಗೆ ಕೊಡ್ಬೋದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಭಕ್ತ ಮಹಾಶಯರು ಹಲವಾರು ತೀರ್ಥ ಪ್ರಸಾದವನ್ನು ಎಲ್ಲ ವಿನಿಯೋಗವನ್ನು ಮಾಡಿಕೊಂಡು ನಮ್ಮ ಭಕ್ತ ಮಹಾಶಯರು ಹೋಗ್ತಾ ಇದ್ದಾರೆ. ದನಗಳ ಜಾತ್ರೆಯನ್ನು ಏರ್ಪಡಿಸಿದ್ದೀರಿ, ಯಾವತ್ತು ಲಾಸ್ಟ್ ಆಗುತ್ತೆ? ದನಗಳ ಜಾತ್ರೆ 6ನೇ ತಾರೀಕು ಲಾಸ್ಟು. 1ನೇ ತಾರೀಕಿಂದ 6ನೇ ತಾರೀಕು ಗಂಟ ದನಗಳ ಜಾತ್ರೆಯನ್ನು ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಇವತ್ತು ಕಡಬಿದ್ದಿರೋವು 4 ಹಲ್ಲು 6 ಹಲ್ಲು 2 ಹಲ್ಲು ಮತ್ತು ಹಲ್ಲಾಗದಿರುವಂಥ ಎತ್ತುಗಳಿಗೆ 15,000 10,000 5,000 ಮತ್ತು 3 ಥರ ಪ್ರೈಜು, ಪ್ರಥಮ ದ್ವಿತೀಯ ತೃತೀಯ ಅಂತ ಹೇಳಿ 3 ಪ್ರೈಜ್ ಮಾಡಿದ್ದೀವಿ. ಚಾಂಪಿಯನ್ಗೆ 2 ಗ್ರಾಮದ ಚಿನ್ನವನ್ನು ನಮ್ಮ ಕುಟುಂಬದ ವತಿಯಿಂದ ನಾವು ಕೊಡ್ತಾ ಬಂದಿದ್ದೀವಿ. ಸುಮಾರು 480ಕ್ಕೂ ಮಿಗಿಲಾಗಿ ರಾಸುಗಳು ಬಂದಿದೆ. ಸುಮಾರು 80-85 ರಾಸುಗಳು ಬಹುಮಾನಕ್ಕೆ ಆಯ್ಕೆಯಾಗಿದ್ದಂಥ ಪೈಕಿಯಲ್ಲಿ ನಮ್ಮ 6ನೇ ತಾರೀಕು ನಮ್ಮ ಪಶು ಇಲಾಖೆಯ ಎಲ್ಲ ಡಾಕ್ಟ್ರು ಬಂದು ಅದನ್ನು ಪ್ರಥಮ ದ್ವಿತೀಯ ಅಂತ ಹೇಳಿ ಅವ್ರನ್ನ ನಿರ್ಣಯ ಮಾಡಿ ಅವ್ರು ಕೊಡ್ತಾರೆ. ಆ ಕೊಟ್ಟಂಥದ್ದು ನಮ್ಮ ನರಹರಿಯವರ ಕುಟುಂಬದವರು ಇವತ್ತು ಅವರ ಮೂಲಕನೇ ಆ ಒಂದು ಬಹುಮಾನ ವಿತರಣೆಯನ್ನು ನಾವು ಮಾಡ್ತಾಯಿದ್ದೀವಿ. ನರಸಿಂಹಸ್ವಾಮಿ ದೇವಸ್ಥಾನದ 4ನೇ ವರ್ಷದ ಜಾತ್ರಾ ಮಹೋತ್ಸವ, ದನಗಳ ಜಾತ್ರೆ, ನರಸಿಂಹಸ್ವಾಮಿ ರಥೋತ್ಸವದ ಜಾತ್ರೆ 4ನೇ ವರ್ಷಕ್ಕೆ ಕಾಲಿಟ್ಟೈತೆ. ನಮಗೆ ಈಗ 3 ದಿವಸದಲ್ಲಿ ರಾಸುಗಳೇ ಕಣ್ಣು ಕಾಣಲಿಲ್ಲ. ನಿಜವಾಗ್ಲೂ ಬೆರಳೆಣಿಕೆ ಅಷ್ಟು ರಾಸುಗಳಿದ್ದು. ಏನಪ್ಪ ಭಗವಂತ ಈ ಥರ ರಾಸುಗಳು ಈ ದನಗಳ ಜಾತ್ರೆಗೆ ಈ ಥರ ಆಯ್ತಲ್ಲ ಅಂತ ನಾವು ಮುಡ್ತೋರೆ ಜಾತ್ರೆ ಇತ್ತು, ಅದು ನಮಗೆ ಏಟು ಹೊಡಿತೇನೋ ಅಂತ ಅಂದ್ಕೊಂಡಿದ್ವಿ ನಮ್ಮ ಕಮಿಟಿಯವರು. ಬಟ್ ಮೊನ್ನೆ ಸಾಯಂಕಾಲ ಬಂದೋ ರಾಸುಗಳು ಜಾಗ ಎಡೆ ಇಲ್ದಂಗೆ ಬಂದ್ಬಿಟ್ಟು ಆ ಭಗವಂತನ ಆಶೀರ್ವಾದನೂ ಏನೋ ಕಾಣಿ ನರಸಿಂಹಸ್ವಾಮಿದು. ಈ ಮಾಳ ಎಲ್ಲ ತುಂಬೋಯ್ತು. 400 ಜೊತೆ ರಾಸುಗಳ ಮಟ್ಟಕ್ಕೆ ಈ ಜಾತ್ರೆಗೆ ಬಂತು. ಆ ರಾಸುಗಳು ಬದಲಾಗಿ ನಮ್ಮ ತೇರಿಗೆ ಕಳೆ ಕಡ್ತು. ತೇರು ನಡೆಯೋದ್ರಿಂದ ದನಗಳ ಜಾತ್ರೆಗೆ ಕಳೆ ಕಡ್ತು. ನರಹರಿಯವರ ಒಂದು ಸಹಕಾರ ಉಪಕಾರ ಈ ದೇವಸ್ಥಾನಕ್ಕೆ ಅಪಾರವಾಗಿದೆ. ಅದನ್ನು ಮಾತಲ್ಲಿ ಹೇಳೋದಲ್ಲ, ಅವರ ಉಪಕಾರಕ್ಕೆ ಅವರ ಸೇವೆಗೆ ಆ ನರಸಿಂಹಸ್ವಾಮಿಯನ್ನು ದೇವರೇ ಒಳ್ಳೇದು ಮಾಡಬೇಕು ಅಂಥ ಒಂದು ತ್ಯಾಗವನ್ನು ಅವರು ಈ ದೇವಸ್ಥಾನಕ್ಕೆ ನರಹರಿಯವರು ಮಾಡವ್ರೆ. ಅವ್ರಿಗೆ, ಅವ್ರ ಕುಟುಂಬಕ್ಕೆ, ಅವರ ಎಲ್ಲ ಸದಸ್ಯರಿಗೆ ದೇವರು ಒಳ್ಳೇದು ಮಾಡಲಿ. ಜಾತ್ರೆಗೆ ಬರುವಂಥ ಭಕ್ತಾದಿಗಳಿಗೆ, ಇಲ್ಲಿರ್ತಕ್ಕಂಥ ರಾಸುಗಳಿಗೆ, ಇಡೀ ನಮ್ಮ ಸುತ್ತಮುತ್ತಲ ಗ್ರಾಮಗಳಿಗೆ ಆ ನರಸಿಂಹಸ್ವಾಮಿ ಆಶೀರ್ವಾದ ಅದು ಇರಬೇಕು. ಅವರೆಲ್ಲ ಇರೋದಕ್ಕೆ ಇವತ್ತು ಈ ಜಾತ್ರೆ ಈ ಮಟ್ಟಕ್ಕೆ ಹೋಗೋದಕ್ಕೆ ಸಾಕ್ಷಿಭೂತವಾಗದೆ.
ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ.